ಈ ಥರ ಬೀಟ್ರೂಟಿಂದ ಹಲ್ವಾ ಮಾಡಿ ಕೊಡಿ, ಮಕ್ಕಳು ಸ್ವಲ್ಪನೂ ಕೂಡ ಬಿಡಲ್ಲ, ಎಲ್ಲ ತಿಂದು ಖಾಲಿ ಮಾಡ್ತಾರೆ. ಅಷ್ಟೊಂದು ಟೇಸ್ಟಾಗಿರುತ್ತೆ. ಮಕ್ಕಳು ದಿನಾಲೂ ಕೇಳ್ತಾರೆ ನಿಮಗೆ ಈ ಥರ ಹಲ್ವಾನ ಮಾಡಿ ಇಡೀ ಮನೆಯಲ್ಲಿ ನಾವು ತಿಂತೀವಿ ಅಂತ. ಈ ಥರ ಬೀಟ್ರೂಟ್ ಹಲ್ವಾ ಮಾಡಲಿಕ್ಕಾಗಿ ನಾನು 1 kg ಬೀಟ್ರೂಟನ್ನು ಚೆನ್ನಾಗಿ ಸಿಪ್ಪೆ ಎಲ್ಲ ತೆಗೆದು ಒಂದು ಕುಕ್ಕರ್ನಲ್ಲಿ ಬೇಯಿಸಿ ಇಟ್ಕೊಂಡಿದ್ದೀನಿ. ಈ ಬೆಂದಿರುವಂಥ ಬೀಟ್ರೂಟನ್ನು ಈಗ ತುರಿದು ಎತ್ತಿಟ್ಕೊಳ್ತೀನಿ. ಬೀಟ್ರೂಟ್ ಬೇಯಿಸಿರುವಂಥ ನೀರನ್ನು ಬೇರೆ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಕುಕ್ಕರ್ಗೆ ಈಗ ತುರಿದಿಟ್ಟಿರುವಂಥ ಬೀಟ್ರೂಟನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಬೌಲು ಆರ್ಗ್ಯಾನಿಕ್ ಬೆಲ್ಲದ ಪುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಲಿಕ್ಕೆ ಇಡ್ತೀನಿ. ಈಗ ಬೀಟ್ರೂಟ್ ನೀರಿಗೆ ನಾನು 3 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಎತ್ತಿಡ್ತಾ ಇದ್ದೀನಿ. ಬೆಲ್ಲ ಮೆಲ್ಟಾಗಿ ಬೀಟ್ರೂಟ್ ಮತ್ತು ಬೆಲ್ಲ ಚೆನ್ನಾಗಿ ಕುದಿ ಬರ್ತಾ ಇದೆ. ಕಾರ್ನ್ಫ್ಲೋರ್ ನೀರನ್ನು ನಿಧಾನವಾಗಿ ಹಾಕಿ ಚೆನ್ನಾಗಿ ತಿರುಗಿಸ್ತೀನಿ, ಎಲ್ಲೂ ಕೈ ಬಿಡಲ್ಲ. ತಿರುಗಿಸ್ತಾ ಇರುವಾಗ ಇದು ಗಟ್ಟಿ ಆಗ್ತಾ ಇದೆ. 1 ಟೀ ಸ್ಪೂನ್ ಜಾಯಿಕಾಯಿ ಪುಡಿಯನ್ನು ಹಾಕಿ 2 ನಿಮಿಷ ಕೈ ಬಿಡದಂಗೆ ತಿರುಗಿಸ್ತೀನಿ. ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಗಟ್ಟಿ ಆಗೋ ತನಕ ಕೈ ಬಿಡದಂಗೆ ತಿರುಗಿಸ್ತಾ ಬರ್ತೀನಿ. ಈಗ ಫ್ರೈ ಮಾಡಿಟ್ಟಿರುವಂಥ ಪಂಪ್ಕಿನ್ ಸೀಡ್ ಮತ್ತು ಮಸ್ಕ್ ಮೆಲನ್ ಸೀಡನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಒಂದು ತಟ್ಟೆಗೆ ತುಪ್ಪ ಸವರಿ ಇಟ್ಟಿದ್ದೀನಿ. ಅದಕ್ಕೀಗ ನಾನು ಬೀಟ್ರೂಟ್ ಹಲ್ವನ್ನ ಹಾಕಿ ಆರ್ಲಿಕ್ಕೆ ಬಿಡ್ತೀನಿ. ಇದು ಆರಿ ಆದಮೇಲೆ ಕಟ್ ಮಾಡಿ ಸರ್ವ್ ಮಾಡ್ತೀನಿ. ಸಾಫ್ಟಾಗಿ, ಕಲರ್ಫುಲ್ಲಾಗಿ, ಶೈನಿಂಗಾಗಿ, ಟೇಸ್ಟಿಯಾಗಿದೆ. ನೀವು ಕೂಡ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ, ತುಂಬ ಅದ್ಭುತವಾಗಿರುತ್ತೆ.